ಇಂಡಿಯಾ ಪಾಕಿಸ್ತಾನ್ ಟಿ20 ವರ್ಲ್ಡ್ ಕಪ್ ಮ್ಯಾಚ್ ಅಂದ್ರೆ ಅದು ಬರೀ ಒಂದು ಆಟ ಅಲ್ಲ, ಅದೊಂದು ಹಬ್ಬ. ಆದರೆ ನಿಜವಾದ ಕಥೆ ಏನಿದೆ ಗೊತ್ತಾ? ಅದು ಸ್ಕೋರ್ ಬೋರ್ಡ್ನ ಆಚೆ ಇದೆ. ಇದು ಬರೀ ಬೌಂಡ್ರಿ ಸಿಕ್ಸರ್ಗಳ ಆಟ ಅಲ್ಲ, ಇದು ಪಕ್ಕಾ ತಂತ್ರಗಾರಿಕೆ, ಪ್ಲಾನಿಂಗ್ನ ಆಟ. ಆ ತಂತ್ರಗಾರಿಕೆ ಬಗ್ಗೆ ಮಾತಾಡೋಕ್ ಮುಂಚೆ ಈ ಮ್ಯಾಚ್ನ ಕಮರ್ಷಿಯಲ್ ವ್ಯಾಲ್ಯೂ ಬಗ್ಗೆ ಒಂದು ಸಣ್ಣ ಝಲಕ್ ನೋಡಿ. ಟಿವಿ ಆಡ್ ರೇಟ್ಸ್ ಜಸ್ಟ್ ಒಂದು 10 ಸೆಕೆಂಡಿನ ಸ್ಲಾಟ್ಗೆ ಬರೋಬ್ಬರಿ 40 ಲಕ್ಷ ರೂಪಾಯಿ. ಅಂದ್ರೆ ಇದೊಂಥರ ಬರೀ ಕ್ರಿಕೆಟ್ ಮ್ಯಾಚ್ ಅಲ್ಲ, ಇದೊಂದು ಕಮರ್ಷಿಯಲ್ ಸೂಪರ್ ನೋವಾ ಅನ್ಬೋದು. ಸೊ ಇಷ್ಟೆಲ್ಲ ರೈವಲ್ರಿ, ಇಷ್ಟೆಲ್ಲ ದುಡ್ಡಿನ ಲೆಕ್ಕಾಚಾರ, ಇದೆಲ್ಲದರ ಮಧ್ಯೆ ಈ ಆಟದಲ್ಲಿ ಅತಿ ದೊಡ್ಡ ಪ್ಲೇಯರ್, ಒಬ್ಬ ಸೂಪರ್ ಸ್ಟಾರ್ ಆಟಗಾರ ಅಲ್ಲ ಅಂದ್ರೆ, ಒಂದು ವೇಳೆ ಈ ಮ್ಯಾಚ್ನ ರಿಸಲ್ಟನ್ನ ಬ್ಯಾಟ್ ಅಥವಾ ಬಾಲ್ ಅಲ್ಲ ಬೇರೇನೋ ನಿರ್ಧಾರ ಮಾಡುತ್ತೆ ಅಂದ್ರೆ? ಸರಿ, ಆ ಅಸ್ಲಿ ಟ್ಯಾಕ್ಟಿಕಲ್ ಬ್ಯಾಟಲ್ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಮ್ಯಾಚ್ ಸುತ್ತ ಇರೋ ಹೈಪ್ ಎಷ್ಟಿದೆ ಅಂತ ನೋಡೋಣ. ಯಾಕಂದ್ರೆ ಈ ವಾತಾವರಣವೇ ಪ್ಲೇಯರ್ಸ್ ಮೇಲೆ ಪ್ರೆಷರ್ ಹಾಕೋದು. ನೋಡಿ, ತಯಾರಿ ಯಾವ ರೇಂಜ್ಗಿದೆ ಅಂದ್ರೆ ಎರಡೂ ಟೀಮ್ಗಳಿಗೂ ಆರ್ಮ್ಡ್ ಗಾರ್ಡ್ಸ್ ಸೆಕ್ಯೂರಿಟಿ. ಪ್ರೇಮದಾಸ ಸ್ಟೇಡಿಯಂ ಸಂಪೂರ್ಣವಾಗಿ ಸೋಲ್ಡ್ ಔಟ್. ಫ್ಯಾನ್ಸ್ಗೆ 4 ಗಂಟೆ ಮುಂಚೆನೇ ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೊಲಂಬೋಗೆ ಫ್ಲೈಟ್ ಟಿಕೆಟ್ ರೇಟ್ 300% ಜಾಸ್ತಿ ಆಗಿದೆ, ಹೋಟೆಲ್ ರೂಮ್ ರೇಟ್ಸ್ ಡಬಲ್ ಆಗಿದೆ. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಈ ಮ್ಯಾಚ್ನ ಮಹತ್ವ ಎಂಥದ್ದು ಅಂತ. ಸರಿ, ಈಗ ಬರೋಣ ಈ ಕಥೆಯ ಅಸಲಿ ಹೀರೋ ಕಡೆಗೆ. ಅದೇ ಕೊಲಂಬೋದ 22 ಯಾರ್ಡ್ ಪಿಚ್. ನಿಜವಾದ ಆಟ ನಡೆಯೋದು ಇಲ್ಲೇ. ಪ್ರೇಮದಾಸ ಸ್ಟೇಡಿಯಂ ಅಂದ್ರೇನೆ ಅದು ಸ್ಪಿನ್ ಫ್ರೆಂಡ್ಲಿ ಪಿಚ್. ಅಂದ್ರೆ ಬಾಲ್ ಸ್ಲೋ ಆಗಿ ಬರುತ್ತೆ, ಗ್ರಿಪ್ ಆಗುತ್ತೆ, ಮತ್ತೆ ಚೆನ್ನಾಗಿ ಟರ್ನ್ ಆಗುತ್ತೆ. ಇದು ಇಡೀ ಆಟದ ಡೈನಾಮಿಕ್ಸ್ನೇ ಚೇಂಜ್ ಮಾಡ್ಬಿಡುತ್ತೆ. ಇಲ್ಲಿ ಮಸಲ್ ಪವರ್ಗಿಂತ ಮೈಂಡ್ ಗೇಮ್ಗೆ ಹೆಚ್ಚು ವ್ಯಾಲ್ಯೂ. ಈ ಪಿಚ್ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಈ ಒಂದು ನಂಬರ್ ಸಾಕು, 190. ಹೌದು, ಈ ಇಡೀ ಟಿ20 ವರ್ಲ್ಡ್ ಕಪ್ನಲ್ಲಿ ಈ ಗ್ರೌಂಡ್ನಲ್ಲಿ ಒಂದು ಟೀಮ್ ಹೊಡೆದಿರೋ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಇದೇ. ಅಂದ್ರೆ ದೊಡ್ಡ ಸ್ಕೋರ್ ಮಾಡೋದಿಲ್ಲಿ ಎಷ್ಟು ಕಷ್ಟ ಅಂತ ನೀವೇ ಊಹಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ 200. ಈ 200 ರನ್ಗಳ ಮ್ಯಾಜಿಕಲ್ ಫಿಗರ್ನ ಇಲ್ಲಿವರೆಗೆ ಯಾವ ಟೀಮ್ ಕೂಡ ಟಚ್ ಮಾಡಿಲ್ಲ. ಸಾಮಾನ್ಯವಾಗಿ ಟಿ20 ಅಂದ್ರೆ 200 ಅನ್ನೋದು ಕಾಮನ್ ಸ್ಕೋರ್ ಅಲ್ವಾ? ಆದ್ರೆ ಕೊಲಂಬೋ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಎಷ್ಟು ದೊಡ್ಡ ತಲೆನೋವು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 140ರಿಂದ 170 ರೇಂಜ್ನಲ್ಲಿರುತ್ತೆ. ಯಾಕೆ ಹೀಗೆ? ಕಾರಣ ಸಿಂಪಲ್. ಒಂದು, ಪಿಚ್ ತುಂಬಾ ಸ್ಲೋ. ಇನ್ನೊಂದು, ಬೌಂಡ್ರಿಗಳು ದೊಡ್ಡದಿವೆ. ಹಾಗಾಗಿ ಮನ್ಸೋಯಿಚ್ಛೆ ದೊಡ್ಡ ಶಾಟ್ ಹೊಡೆಯೋದು ಅಷ್ಟು ಸುಲಭವಲ್ಲ. ಹಾಗಾದ್ರೆ ಈ ಪಜಲ್ ಅನ್ನ ಎದುರಿಸ್ತಿರೋ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಟೀಮ್ ಸೆಲೆಕ್ಷನಲ್ಲಿ ಒಂದು ದೊಡ್ಡ ಟ್ಯಾಕ್ಟಿಕಲ್ ನಿರ್ಧಾರ ತಗೋಬೇಕಾಗಿದೆ. ಆ ನಿರ್ಧಾರ ಏನಪ್ಪಾ ಅಂದ್ರೆ, ಕುಲ್ದೀಪ್ ಯಾದವ್ ಅವರನ್ನ ಆಡಿಸ್ಬೇಕಾ ಇಲ್ಲ ವಾಷಿಂಗ್ಟನ್ ಸುಂದರ್ ಅವರನ್ನ? ಒಂದು ಕಡೆ ಕುಲ್ದೀಪ್, ಸ್ಪೆಷಲಿಸ್ಟ್ ವಿಕೆಟ್ ಟೇಕಿಂಗ್ ರಿಸ್ಕ್ ಸ್ಪಿನ್ನರ್, ಕೊಲಂಬೋ ಕಂಡೀಷನ್ಸ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಕಡೆ ವಾಷಿಂಗ್ಟನ್ ಸುಂದರ್, ಬ್ಯಾಟಿಂಗ್ ಆಲ್ರೌಂಡರ್. ಅವರನ್ನ ಆಡಿಸಿದ್ರೆ ಬ್ಯಾಟಿಂಗ್ ಡೆಪ್ತ್ ಜಾಸ್ತಿ ಆಗುತ್ತೆ. ಸೊ ಇದು ಬರೀ ಪ್ಲೇಯರ್ಸ್ ಚಾಯ್ಸ್ ಅಲ್ಲ, ಇದು ಟ್ಯಾಕ್ಟಿಕ್ಸ್ ಚಾಯ್ಸ್. ಇದೇ ಸಮಯದಲ್ಲಿ ಪಾಕಿಸ್ತಾನ್ ಕೂಡ ಈ ಕೊಲಂಬೋ ಪಿಚ್ಗೆ ತಮ್ಮದೇ ಆದ ಒಂದು ಯುನೀಕ್ ಸ್ಟ್ರಾಟಜಿ ಬಗ್ಗೆ ಯೋಚನೆ ಮಾಡ್ತಿದೆ. ವರದಿಗಳ ಪ್ರಕಾರ ಪಾಕಿಸ್ತಾನ ತಮ್ಮ ಮಾಮೂಲಿ ಸ್ಪಿನ್ ಹೆವಿ ಅಟ್ಯಾಕ್ನಿಂದ ಸ್ವಲ್ಪ ಚೇಂಜ್ ಮಾಡಿ 2 ಸ್ಪಿನ್ನರ್ಸ್ ಮತ್ತೆ 2 ಪೇಸರ್ಸ್ ಅನ್ನೋ ಕಾಂಬಿನೇಷನ್ಗೆ ಹೋಗೋ ಪ್ಲಾನ್ನಲ್ಲಿದೆ. ಅಂದ್ರೆ ಅವರ ಪ್ಲಾನ್ ಬರೀ ಯಾರನ್ನ ಆಡಿಸೋದು ಅಂತಲ್ಲ, ಬದಲಿಗೆ ಈ ಕಂಡೀಷನ್ಸ್ಗೆ ತಮ್ಮ ಬೌಲಿಂಗ್ ಅಟ್ಯಾಕ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ. ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹೇಳಿದ ಹಾಗೆ, ಎಕ್ಸಾಮ್ನಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದ್ರೆ ಅದನ್ನ ಬಿಟ್ಟು ಬರೋದಿಲ್ಲ, ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀವಿ ಅಂತ. ಈ ಮಾತು ಪಾಕಿಸ್ತಾನದ ಸಂಭಾವ್ಯ ಟ್ರಂಪ್ ಕಾರ್ಡ್ ಮಿಸ್ಟ್ರಿ ಸ್ಪಿನ್ ಉಸ್ಮಾನ್ ತಾರಿಕ್ ತಂದೊಡ್ಡಿರೋ ಚಾಲೆಂಜ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಹಾಗಾದ್ರೆ ಯಾರು ಈ ಉಸ್ಮಾನ್ ತಾರಿಕ್? ಅವರನ್ನ ಮಿಸ್ಟ್ರಿ ಸ್ಪಿನ್ನರ್ ಅಂತ ಕರೀತಾರೆ. ಅವರ ಬೌಲಿಂಗ್ ಆಕ್ಷನ್ ತುಂಬಾ ವಿಭಿನ್ನ. ಒಂಥರ ನಿಲ್ಸಿ ಸ್ಲಿಂಗ್ ಮಾಡಿ ಬೋಲ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ಗಳನ್ನ ಈಗಾಗಲೇ ಸಾಕಷ್ಟು ಕಾಡಿದ್ದಾರೆ. ಅಂದಹಾಗೆ ಅವರ ಆಕ್ಷನ್ ಅನ್ನ ಅಧಿಕಾರಿಗಳು 2 ಸಲ ಕ್ಲಿಯರ್ ಕೂಡ ಮಾಡಿದ್ದಾರೆ. ಪಾಕಿಸ್ತಾನ್ ಕ್ಯಾಪ್ಟನ್ ಅವರನ್ನ ತಮ್ಮ ಟ್ರಂಪ್ ಕಾರ್ಡ್ ಅಂತಾನೆ ಕರೆದಿದ್ದಾರೆ. ಅವರ ಈ ವಿಚಿತ್ರ ಆಕ್ಷನ್ ಬ್ಯಾಟ್ಸ್ಮನ್ನ ರಿದಮ್ ಅನ್ನ ಹಾಳು ಮಾಡುತ್ತೆ. ಜೊತೆಗೆ ಈ ಥರ ಗ್ರಿಪ್ ಆಗೋ ಪಿಚ್ನಲ್ಲಿ ಅವರ ಬೌಲಿಂಗ್ ಇನ್ನೂ ಡೇಂಜರಸ್. ಇದು ಇಂಡಿಯನ್ ಬ್ಯಾಟಿಂಗ್ ಲೈನಪ್ಗೆ ಒಂದು ದೊಡ್ಡ ಟೆಕ್ನಿಕಲ್ ಚಾಲೆಂಜ್. ಸೊ ಕೊನೆಗೆ ಈ ಎಲ್ಲಾ ಹೈಪ್, ಈ ಎಲ್ಲಾ ನಿರೀಕ್ಷೆಗಳ ಆಚೆ ಮ್ಯಾಚ್ ಶುರುವಾದಾಗ ನಿಜವಾದ ಸ್ಪರ್ಧೆ ಇರೋದು ದೊಡ್ಡ ಸಿಕ್ಸರ್ಗಳ್ದಲ್ಲ. ಬದಲಿಗೆ ಇದು ಒಂದು ಚೆಸ್ ಮ್ಯಾಚ್ ಥರ ಇರಲಿದೆ. ಈ ಕೊಲಂಬೋ ಪಿಚ್ ಅನ್ನೋ ಪಜಲ್ ಅನ್ನ ಯಾರು ಚಾಣಾಕ್ಷಪನದಿಂದ ಸಾಲ್ವ್ ಮಾಡ್ತಾರೋ ಗೆಲುವು ಅವರದೇ ಆಗಿರುತ್ತೆ. ಹಾಗಾದ್ರೆ ಈ ದೈತ್ಯರ ಕಾಳಗದಲ್ಲಿ ಗೆಲ್ಲೋದು ಶಕ್ತಿನಾ ಅಥವಾ ತಂತ್ರಗಾರಿಕೆನಾ?